ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮುದ್ದು ಸೊಸೆ ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕು. ಅದಕ್ಕೆ ಅವಳಿಗೆ ಎದ್ದು ತಿರ್ಗಾಡೋಕ್ಕಾಗಲ್ಲ, ಸೀರೆ ಉಡೋಕ್ಕಾಗಲ್ಲ, ಸ್ನಾನಕ್ಕೆ ಹೋಗೋಕ್ಕಾಗಲ್ಲ. ಆದರೆ ಅಜ್ಜಿ ಯಾರನ್ನೂ ಅವ್ರ ಮನೆಗೆ ಹೋಗೋಕ್ಕೆ ಬಿಟ್ಟಿಲ್ಲ. ಹೆಂಗಸ್ರು ಯಾರೂ ಹೋಗಬೇಡಿ, ಭದ್ರನೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಜ್ಜಿ ಎಲ್ಲರನ್ನೂ ನಿಲ್ಲಿಸ್ಬಿಟ್ಟಿದೆ ಹೋಗ್ದಂಗೆ. ಭದ್ರ ಪರದಾಡ್ತಿದ್ದಾನೆ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಅವನಿಗೆ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೀರೆ ಉಡ್ಸೋಕ್ಕೆ ಬರಲ್ಲ ಅವನಿಗೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಅಪ್ಪ ಕರೀತಾರೆ, ಕರೆದು ಇನ್ನೂ ರೆಡಿಯಾಗಿಲ್ವೇನೋ ಅಂತಾರೆ. ಇಲ್ಲಿ ಬರ್ತಾನೆ, ಚಂಪಾ ಕರೀತಾಳೆ, ಚಂಪನೂ ಬರಲ್ಲ. ಆಮೇಲೆ ಅಜ್ಜಿ ಕರೆದ್ರೆ ಅಜ್ಜಿನೂ ಬರಲ್ಲ, ಯಾರು ಬರಲ್ಲ. ಏನು ಮಾಡೋದು ಅಂತ ಗೊತ್ತಾಗದೆ ಮತ್ತೆ ಇಲ್ಲಿಗೆ ಬರ್ತಾನೆ. ಬಂದ್ಬಿಟ್ಟು ಇನ್ನೂ ರೆಡಿ ಆಗಿಲ್ವೇನೆ, ಇನ್ನೂ ಎಷ್ಟೊತ್ತಿಗೆ ರೆಡಿ ಆಯ್ತೀಯಾ ಅಂತ ಕೇಳ್ತಾನೆ. ನಾನೇನು ಮಾಡಲಿ, ನನಗೆ ನಿಂತ್ಕೊಂಡು ಸೀರೆ ಉಡೋಕ್ಕೆ ಆಗಲ್ಲ, ನಾನೇನು ಮಾಡಲಿ, ಯಾರ್ದಾದ್ರು ಸಪೋರ್ಟ್ ಬೇಕು, ಯಾರನ್ನಾರು ಹೆಂಗಸ್ರು ಕರ್ಕೊಬನ್ನಿ ಅಂತ. ಅಲ್ಲಿ ಹೋಗ್ತಾನೆ, ಯಾರು ಬರಲ್ಲ. ಮತ್ತೇನು ಮಾಡೋದು ಅಂತ ಗೊತ್ತಿಲ್ಲ. ಅಜ್ಜಿಗೆ ಹೇಳ್ತಾನೆ, ಅಜ್ಜಿ ಹೋಗೋ ಕರ್ಕೊಂಡು ಬಾ ಅಂತ ಹೇಳುತ್ತೆ. ಆಮೇಲೆ ಶಿವರಾಮೇಗೌಡ ಕೂಡ ಹೋಗೋ ಕರ್ಕೊಂಬಾ, ಟೈಮ್ ಆಯಿತು ಅಂತ ಹೇಳುತ್ತೆ. ಏನು ಮಾಡೋಕ್ಕಾಗಲ್ಲ. ಆಮೇಲೆ ಶಿವರಾಮೇಗೌಡ ಹೇಳ್ತಾನೆ, ಟೈಮ್ ಆಯಿತು ಕಣೋ ಭದ್ರ, ಕರ್ಕೊಂಡು ಬಾರೋ, ಎಷ್ಟೊತ್ತು ಅಂತ ಅನ್ನುತ್ತೆ. ಈ ಕಡೆ ಚಂಪನೂ ನಗ್ತಾ ಇರ್ತಾಳೆ, ಆ ಕಡೆ ಅಜ್ಜಿನೂ ನಗ್ತಾ ಇರ್ತಾರೆ. ಏಕೆಂದರೆ ಇವರಿಬ್ಬರು ಹೋಗಿಲ್ಲಲ್ಲ. ಇವನು ಪರದಾಟ, ಇವನು ಅಲ್ಲಿ ನಿಂತ್ಕೊಂಡು ಕೈ ಸೊನ್ನೆ ಮಾಡಿ ಕರಿತಾನೆ, ಬನ್ನಿ ಬನ್ನಿ ಅಂತ. ಒಬ್ಬರು ಹೋಗಲ್ಲ, ಆ ಕಡೆ ತಿರುಗೂ ನೋಡಲ್ಲ. ಅಜ್ಜಿ ಹೇಳುತ್ತೆ, ಭದ್ರ ಅಲ್ಲಿ ಕರಿತಾವನ್ನೇ, ತಿರುಗಿ ನೋಡಬೇಡ, ಸುಮ್ಮನೆ ನಿಂತ್ಕೊ ಅಂತ. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಆಮೇಲೆ ಭದ್ರ ಏನು ಮಾಡ್ತಾನೆ, ಇವ್ರು ಯಾರು ಕರೆದ್ರೂ ಬರಲ್ವಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಹೇಳ್ತಾನೆ. ಹೇಳಿದಾಗ ಅವಳು ಹೇಳ್ತಾಳೆ, ಏನು ಮಾಡೋದು ಇವಾಗ ಮತ್ತೆ ಅಂತ. ಏನು ಮಾಡೋದು ಯೋಚನೆ ಮಾಡಿ ಒಂದು ನಿಮಿಷ, ನಾನು ಉಡಿಸ್ಲೇನಮ್ಮಿ ಅಂತಾನೆ. ನೀವಾ ಅಂತಾಳೆ. ಮತ್ತು ಇನ್ನೇನು ಮಾಡೋದು, ಯಾರು ಬರ್ತಿಲ್ವಲ್ಲ ಅಂತ. ಸರಿ, ಅಲ್ಲಿ ಗೋಡೆ ಹತ್ರ ಕರ್ಕೊಂಡು ಹೋಗಿ ಅಂತಾಳೆ. ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ಕೊಳ್ತಾನೆ. ಆ್ಯಕ್ಚುಲಿ ಅವಳಿಗೆ ಕಾಲು ಮುರಿದಿರೋದು, ಕೈ ಸರಿಯಾಗಿದೆ, ಕೈಯಲ್ಲಿ ನರಿಗೆ ಹಿಡ್ಕೊಂಡು ಅವಳು ಉಟ್ಕೋಬೋದಿತ್ತು. ಆದರೆ ನರಿಗೆ ಹಿಡಿಯೋಕ್ಕೆ ಅವನಿಗೆ ಬಿಡ್ತಾಳೆ. ಅವನು ನರಿಗೆ ಹಿಡಿದು ಹೊಟ್ಟೆಗೆ ಸಿಗಿಸ್ತಾನೆ. ಆಮೇಲೆ ಸಿಕ್ಸಾಗುತ್ತೆ. ಈ ಕಡೆ ಕ್ವಾಟ್ಲೆ ನಗ್ತಾ ಇರ್ತಾನೆ. ವಿದ್ಯನ ತಂಗಿ ಬರ್ತಾಳೆ ಆಟೋ ಇಟ್ಕೊಂಡು, ಅಕ್ಕನ ನಿಗಾ ನೋಡೋಕ್ಕೆ ಅಂತೇಳ್ಬಿಟ್ಟು. ಆವಾಗ ಕ್ವಾಟ್ಲೆ ಹೋಗ್ಬಿಟ್ಟು, ಹೋಗ್ಬೇಡ ಬಾ, ಇಲ್ಲೇ ಇರು, ಇನ್ನೊಂದು ಸ್ವಲ್ಪ ಹೊತ್ತು ಆಮೇಲೆ ಹೋಗುವಂತೆ ಅಂತೇಳಿ ಅವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅಜ್ಜಿ ಹೇಳೋದು, ಹೋಗೋ ಅವಳನ್ನ ಕರ್ಕೊಂಡು ಬಾ ಅಂತೇಳಿ. ಈ ಕಡೆ ಬಂದು ಶಿವರಾಮೇಗೌಡ ಇನ್ನೂ ರೆಡಿ ಆಗಿಲ್ವಾ ಅಂತೇಳಿ ಇನ್ನೂ ರೆಡಿ ಆಗೋದ್ರಲ್ಲೇ ಇದ್ದಾರೆ ಇವರು. ಆಮೇಲೆ ಏನೋ ಕಷ್ಟಪಟ್ಟು ಸೀರೆ ಉಡಿಸ್ತಾನೆ ಭದ್ರ. ಸೀರೆ ಉಡಿಸಿ, ಸರಿ ಎಲ್ಲ ಆಯ್ತಮ್ಮಿ ಅಂತಾನೆ. ಎಲ್ಲ ಆಯಿತು ಅಂತಾಳೆ. ತಿಂಡಿ ತಿನ್ನಿಸಿ ಸೀರೆ ಉಡಿಸಿ ಬುಕ್ಕೆಲ್ಲ ತಗೊಂಡು ಎಲ್ಲ ರೆಡಿಯಾಗಿ ನಡ್ಕೊಂಡು ಹೋಗೋದ್ರು. ವೀಲ್ ಚೇರಲ್ಲಿ ಅಲ್ಲೆಲ್ಲ ಹೋಗಲ್ಲ ಅಂತೇಳ್ಬಿಟ್ಟು ಇವನೇ ಎತ್ಕೊಂಡು ಹೋಗ್ತಾನೆ. ಅಲ್ಲಿ ಪೇಪರ್ನವ್ರು ಇರ್ತಾರೆ, ಅಂದರೆ ಮೀಡಿಯಾದವ್ರು ಇರ್ತಾರೆ. ಇವನೇ ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ಕೊಂಡು, ಅಲ್ಲೇ ಎತ್ಕೊಂಡು ಮೀಡಿಯಾದವರಿಗೆ ಸಂಭಾಷಣೆ ಕೊಡ್ತಾನೆ. ಆಮೇಲೆ ಅವ್ರು ಕೇಳ್ತಾರೆ ಕ್ವಶನ್ನು, ಇವನು ಆನ್ಸರ್ ಹೇಳ್ತಾನೆ. ಅದಾಯಿತು. ಅಜ್ಜಿನೂ ಕೂಡ ಸ್ವಲ್ಪ ಹೇಳುತ್ತೆ, ನಮ್ಮ ಭದ್ರ ಹಂಗೆ ನೋಡ್ಕೊಳ್ತಾನೆ, ಹಿಂಗೆ ನೋಡ್ಕೊಳ್ತಾನೆ, ಅಷ್ಟು ಜನ ನೋಡ್ಕೊಳ್ತಾನೆ, ಇಷ್ಟು ಜನ ನೋಡ್ಕೊಳ್ತಾನೆ ಅಂತೆಲ್ಲ ಹೇಳುತ್ತೆ. ಆಮೇಲೆ ಭದ್ರ ಇರಿಸು ಮುರಿಸು ಒಂದು ನಿಮಿಷನೂ ಬಿಟ್ಟಿರಲ್ಲ ನಮ್ಮ ಭದ್ರ, ಹಂಗೆ ಹಿಂಗೆ ಅಂದಾಗ ಅವನು ಇರಿಸು ಮುರಿಸು ಆಗ್ತಾನೆ. ಆದ್ರೂ ತಲೆ ಕೆಡ್ಸ್ಕೊಳಕ್ಕಲ್ಲ, ನೀನಿರು ಕಾಗೆ ಮುತ್ಕಿ, ಆಮೇಲೆ ವಿಚಾರಿಸ್ಕೊತೀನಿ ಅಂತಾನೆ. ಆಮೇಲೆ ಸುಮ್ಮನೆ ಆಗ್ತಾನೆ. ಅಜ್ಜಿ ಬೇಕು ಅಂತಾನೆ ಹೇಳ್ತಾನೆ ಇರುತ್ತೆ. ಈ ಕಡೆ ತಂಗಿ ಬರ್ತಾಳೆ. ಬಂದುಬಿಟ್ಟು ರೆಡಿಯಾಗಿ ಹೋಗೋಕ್ಕೆ ಅಂತ ಅಕ್ಕನ ಹತ್ರ. ಆದರೆ ಅಕ್ಕನ ಹತ್ರ ಹೋಗೋಕ್ಕಿಂತ ಮುಂಚೆನೇ ಕ್ವಾಟ್ಲೆನೇ ತಡೆದು ಕರ್ಕೊಂಡು ಹೋಗ್ಬಿಡ್ತಾನೆ. ಏನೂ ಮಾಡೋಕ್ಕಾಗಲ್ಲ. ಆವಾಗ, ಯಾಕೆ ಕ್ವಾಟ್ಲೆ ಅಣ್ಣ, ನಾನು ಅಲ್ಲಿ ಹೋಗೋಣ ಅಂತ ಇದ್ದೀನಿ, ಅಕ್ಕನ ನೋಡೋಕ್ಕೆ ಅಂತ ಬಂದರೆ ಇಲ್ಲೇ ನಿಲ್ಸ್ಕೊಂಡ್ರಲ್ಲ ಕ್ವಾಟ್ಲೆ ಅಣ್ಣ ಅಂತೇಳಿ. ಇರು ಒಂದು 1/4 ಗಂಟೆ ಆಮೇಲೆ ಹೋಗುವಂತೆ. ಅಕ್ಕ ಇವತ್ತು ಎಕ್ಸಾಮ್ ಬರೆಯೋಕ್ಕೆ ಹೋಗೋದು, ಎಕ್ಸಾಮ್ ಬರೆಯೋಕ್ಕೆ ರೆಡಿ ಆಗ್ತಿದ್ದಾರೆ, ಬಾವ ಕರ್ಕೊಬರ್ತಾರೆ, ಇರು ಅಂತೇಳಿ ಅಲ್ಲಿ ಇರಿಸ್ಕೊಂಡೇ ಇರ್ತಾನೆ. ಎಷ್ಟೊತ್ತಾದ್ರೂ ಕಳಿಸೋದೇ ಇಲ್ಲ. ಆಮೇಲೆ ಭದ್ರ ಎಲ್ಲ ರೆಡಿ ಮಾಡಿ ಎತ್ಕೊಂಡು ಕರ್ಕೊಂಡು ಬರಬೇಕು. ಸ್ನಾನ ಮಾಡಿಸೋದು, ಸೀರೆ ಉಡಿಸೋದು ಎಲ್ಲ ಅವನೇ ಮಾಡಬೇಕಾಗಿದೆ. ಇವಾಗ ಅಡುಗೆ ಮಾಡೋದು, ಊಟಕ್ಕೆ ಇಡೋದು, ಪ್ರತಿಯೊಂದು ಎಲ್ಲ ಕೆಲಸನೂ ಅವನೇ ಮಾಡಬೇಕಾಗಿದೆ. ಈಗ ನರಿಗೆ ಹಿಡ್ದು ನರಿಗೆನ
ಸೊಂಟಕ್ಕೆ ಸಿಕ್ಸ್ಬೇಕಾಗಿದೆ. ಆಮೇಲೆ ಈಗೇನು ಮಾಡಲಿ ಸಿಕ್ಸ್ಲಾ ಅಂತಾನೆ ಸಿಕ್ಸಿ ಅಂತಾಳೆ. ಅವನು ನರಿಗೆ ಹಿಡಿದು ಸಿಕ್ಸ್ತಾನೆ. ಆಮೇಲೆ ಅದಕ್ಕೆಲ್ಲ ಪಿನ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ಬೇಕು. ಆದರೆ ಆವಾಗ ಅವಳ ಮುಖ ಇವನು ನೋಡ್ತಾನೆ, ಇವಳ ಮುಖ ಅವನು ನೋಡ್ತಾನೆ. ಇಬ್ರಿಗೂ ಒಂದು ಸ್ವಲ್ಪ ನಾಚಿಕೆ ಆಗ್ದಂಗಾಗುತ್ತೆ. ಆಮೇಲೆ ಇಬ್ಬರು ಆ ಕಡೆ ಮುಖ ಹಾಕ್ಕೊಂಡು ಸ್ನೇಹಿನೆಗಾಡ್ಕೊಂಡು ಸುಮ್ಮನೆ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಕೂಗ್ತಾರೆ, ಲೋ ಭದ್ರಾ ಇನ್ನೂ ರೆಡಿ ಆಗಲಿಲ್ವೇನೋ ಅಂತ ಶಿವರಾಮೇಗೌಡ ಮತ್ತು ಅಜ್ಜಿ ಇಬ್ಬರು ಕೂಗ್ತಾರೆ. ಆಯಿತು ಬಂದ್ವಿ ಅಂತ ಹೇಳ್ಬಿಟ್ಟು ಆಗ ಎತ್ಕೊಳ್ಳಮ್ಮಿ ಅಂತಾನೆ. ಎತ್ಕೊಳ್ಳಿ ಅಂತಾಳೆ. ಇಲ್ಲಿ ಲವ್ ಇವರಿಗೆ ಶುರುವಾಗುತ್ತೆ ಇಬ್ರಿಗೂ. ಆಮೇಲೆ ಎತ್ಕೊಂಡೋಗಿ ಅವ್ನು ಬಿಡಬೇಕಾಗತ್ತೆ ಇವಾಗ ಅಲ್ಲಿಗೆ. ಅಲ್ಲಿಂದ ಕಾರಲ್ಲಿ ಕೂರಿಸ್ಕೊಂಡೋಗಿ ಎಕ್ಸಾಮ್ ಅಲ್ಲಿಗೆ ಕರ್ಕೊಂಡೋಗ್ಬೇಕಾಗತ್ತೆ. ಎಲ್ಲದಕ್ಕೂ ಸಪೋರ್ಟ್ ಬೇಕೇ ಬೇಕು ಇವಾಗ. ಕಾಲು ಮುರ್ಕೊಂಡಿದ್ದಾಳಲ್ಲ, ಎಲ್ಲ ಸಪೋರ್ಟು ಬೇಕಾಗುತ್ತೆ. ಇಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾನೆ. ನಡಿಬಾರ್ದು 4 ವಾರ ಅಂತ ಹೇಳಿರೋದ್ರಿಂದ ಅವಳು ನಡೆಯೋಂಗಿಲ್ಲ ಇವಾಗ. ಪ್ರತಿಯೊಂದು ಇವನೇ ಮಾಡಬೇಕಾಗಿದೆ. ಒಂದೊಂದು ಸಲ ವಿದ್ಯಾ ಹಂಗೆ ಅನ್ಕೋತಾಳೆ, ಅಯ್ಯೋ ಎಷ್ಟು ಕಷ್ಟಪಡ್ತಾರೆ, ಅಯ್ಯೋ ರಾಮ ಅಂತೇಳ್ಬಿಟ್ಟು ಗೌಡ್ರು ಕಷ್ಟಪಡ್ತಿದ್ದಾರಲ್ಲ ಅಂತ ಹೊಟ್ಟೆ ಉರ್ಕೋತಾಳೆ. ಇನ್ನೊಂದೊಂದು ಸಲ ನನಗೆ ಎಷ್ಟು ಹೊಟ್ಟೆ ಉರ್ಸಿದ್ರು ಅಂತಾಳೆ. ಅದರಲ್ಲೂ ಇವಳು ಮಾಡಿದ್ದು ತಪ್ಪೇ. ಅದೆಲ್ಲ ಮಗು ಇದೆ ಅಂತೇಳಿ ನಾಟಕ ಆಡಿ ಶ್ರೀಮಂತ ಎಲ್ಲ ಮಾಡಿಸ್ಕೊಂಡು ಅವೆಲ್ಲ ಏನು ಚೆನ್ನಾಗಿರಲಿಲ್ಲ. ಆ ಥರ ಮಾಡಿದ್ದು ತಪ್ಪೇನೆ. ಯಾರೂ ಹಂಗೆ ಮಾಡೋಕ್ಕೆ ಹೋಗಬಾರ್ದು. ರಿಯಲ್ಲಿ ಪ್ರೆಗ್ನೆಂಟ್ ಆಗಿದ್ದರೆ ಹೇಳಿ ಮಾಡಿಸೋದು ಅದೊಂಥರ. ಇವಳು ಶ್ರೀಮಂತಕ್ಕೆ ಬರೋವರೆಗೂ ಗುಟ್ಟನ್ನು ಮುಚ್ಚಿಟ್ಕೊಂಡಿದ್ದು ತಪ್ಪೇನೆ ಅದು. ಅದನ್ನು ಯಾರೂ ಮರೆಯೋಕ್ಕೂ ಆಗಲ್ಲ. ದ್ವೇಷನೂ ಅಷ್ಟು ಸುಲಭವಾಗಿ ಅದು ನಡೆದಿದ್ದನ್ನು ಯಾರ ಕೈಲೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಅಪ್ಪ ಭದ್ರನ ಅಪ್ಪ ಆಗಲಿ ಭದ್ರ ಆಗಲಿ ಯಾರಿಗೂ ಸಾಧ್ಯ ಇಲ್ಲ. ಹೆಂಗಸರು ಪಾಪ ಇನ್ನೇನು ಮಾಡ್ತಾರೆ. ಎಲ್ಲರೂ ವಿದ್ಯಾ ಅರ್ಥ ಆಗಂಗೆ ಹೇಳೋದ್ಲು, ಹಿಂಗೆ ಅಂತ. ಎಲ್ಲ ವಿದ್ಯೆನ ಅಮ್ಮಂದೇ ಅದು ಕೆಲಸ. ವಿದ್ಯೆನಮ್ಮ ಹಂಗೆ ಹೇಳ್ಕೊಟ್ಟಿಲ್ಲ ಅಂದರೆ ಪಾಪ ಅವಳು ಹಂಗೆ ಮಾಡ್ತಾ ಇರಲಿಲ್ಲ. ಅವಳು ಹೇಳ್ಕೊಟ್ಲಾಗಿ ಹಂಗೆ ಮಾಡಿ ಪಾಪ ಅವಳು ಸಿಗಾಕೊಂಡು, ಈಗ ವಿದ್ಯೆ ಸಿಗಾಕೊಂಡು ನೆಳ್ತಾ ಇದ್ದಾಳೆ. ಅವರಮ್ಮ ಆರಾಮಾಗಿ ಅಲ್ಲಿರ್ತಾಳೆ. ಆಮೇಲೆ ಮೀಡಿಯಾದವರಿಗೆಲ್ಲ ಹೇಳ್ತಾನೆ ಹೀಗೀಗೆ ಅಂಥೇಳಿ. ಅವಳನ್ನು ಕೇಳ್ತಾರೆ ಕ್ವಶನ್ನು. ಅವಳು ವಿದ್ಯೆನೂ ಹೇಳ್ತಾಳೆ. ಎಲ್ಲದು ಮುಗಿಯುತ್ತೆ. ಎತ್ಕೊಂಡೆ ಎಲ್ಲ ಮಾಡ್ತಾನೆ. ಆಮೇಲೆ ಈ ವೀಲ್ ಚೇರ್ ತಗೊಂಬ ಅಂತ ಕಳಿಸ್ತಾನೆ. ವೀಲ್ ಚೇರ್ ತರ್ಬೋದು, ಆಮೇಲೆ ವೀಲ್ ಚೇರಿಗೆ ಕೂರಿಸ್ಕೋಬೋದು. ಆದರೆ ಇಲ್ಲಿ ಇವರು 4 ಜನಕ್ಕೆ ಇವಾಗ ಒಣಕೆ ತಗೊಂಡು ಕುಡ್ತಂಗೆ ಆಯ್ತೈತೆ. ಏಕೆಂದರೆ ಅವಳು ಕಂಡ್ರೆ ಆಗಲ್ಲ ಫಸ್ಟಿಗೆ. ಈಗ ಅವಳಿಗೆ ಎಕ್ಸಾಮ್ ಬರೆಯೋಕ್ಕೆ ರಾಜ್ ಮರ್ಯಾದೆ ಕೊಡ್ತಾ ಇರೋದು. ಇನ್ನೂ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ತುಂಬ ಕೋಪ, ಸಿಟ್ಟು. ಅಯ್ಯೋ ಈ 3 ಅಡಿಗೆ ಇನ್ನೂ ಇಷ್ಟೊಂದೆಲ್ಲ ಮಾಡ್ತಾರಲ್ಲ ಅಂಥೇಳಿ ತುಂಬಾ ದ್ವೇಷ, ಅಸೂಯೆ ಎಲ್ಲ ನಡೀತಾ ಇದೆ. ಆದರೆ ಬಾಯಿ ಬಿಟ್ಟು ಒಂದೊಂದು ಸಲ ಹೇಳಿನೂ ಎಲ್ಲರ ಕೆಲವು ಬೈಸ್ಕೋತಾರೆ. ಒಂದೊಂದು ಸಲ ಹೇಳ್ದೇ ಸುಮ್ಮನೆ ಇರ್ತಾರೆ. ಅಜ್ಜಿ ಕೂಡ ಭದ್ರನಿಗೆ ಸಪೋರ್ಟ್ ಮಾಡುತ್ತೆ, ಭದ್ರಿಗೂ ಸಪೋರ್ಟ್ ಮಾಡುತ್ತೆ, ಮತ್ತು ಮೊಮ್ಮಗಳಿಗೂ ಸಪೋರ್ಟ್ ಮಾಡುತ್ತೆ, ವಿದ್ಯಂಗೂ ಸಪೋರ್ಟ್ ಮಾಡುತ್ತೆ, ಭದ್ರಂಗೂ ಸಪೋರ್ಟ್ ಮಾಡುತ್ತೆ, ಇಬ್ಬರಿಗೂ ಸಪೋರ್ಟ್ ಮಾಡುತ್ತೆ. ಒಟ್ಟಿಗೆ ಚಾಲೆಂಜ್ ಮಾಡಿದೆ, ಭದ್ರನೂ ವಿದ್ಯೆಯನ್ನು ಒಂದು ಮಾಡೇ ಮಾಡ್ತೀನಿ ನಾನು ಯಾವ ಕಾರಣಕ್ಕೂ ಬಿಡಲ್ಲ ಅಂಥೇಳಿ. ಹಾಗೆಯೇ ಸಪೋರ್ಟ್ ಮಾಡುತ್ತೆ. ಈ ಕಡೆ ಮೀಡಿಯಾದವರು ಎಲ್ಲ ಕ್ವಶನ್ನು ಕೇಳಿ ಆನ್ಸರ್ ತಗೊಂಡು ಟೆಲಿಕಾಸ್ಟ್ ನಾಳೆ ಟಿ ವಿ ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವ್ರದ್ದು ಮುಗ್ದೋಗುತ್ತೆ. ಅವರು ಇಲ್ಲ ಮುಗಿಯಲ್ಲ. ಅವರು ಕಾಲೇಜಿಗೆ ಹೋಗೋವರೆಗೂ ಅವರು ಹಿಂಬಾಲಿಸ್ಕೊಂಡೇ ಹೋಗ್ತಾರೆ. ಕಾಲೇಜಲ್ಲಿ ಎಕ್ಸಾಮ್ ಬರೆಯೋವರೆಗೂ ಅವರು ಅಲ್ಲೇ ಇದ್ದು ಎಕ್ಸಾಮ್ ಬರೆದ ಮೇಲೆ ಮತ್ತೆ ಅವ್ರ ಹತ್ರ ಕೇಳಿ ಎಲ್ಲ ತಿಳ್ಕೊಂಡು ಆಮೇಲೆ ಅವ್ರು ಹೋಗೋದು. ಇಂಥ ಗಂಡನ ಪಡ್ತಿರೋ ನೀವೇ ಪುಣ್ಯವಂತಿ ಅಂತ ಹೇಳ್ತಾರೆ ಮೀಡಿಯಾದವರು. ಹೌದು, ನಿಜವಾಗ್ಲೂ ನಮ್ಮ ಗೌಡ್ರು ಅಷ್ಟು ಒಳ್ಳೆಯವರು ಅಂತ ಅವಳು ಹೇಳ್ತಾಳೆ. ಸರಿ, ಎಷ್ಟು ಒಳ್ಳೆ ಸಂಸಾರ ನಿಮ್ಮದು ಅಂತ. ಥ್ಯಾಂಕ್ ಯು ಸೋ ಮಚ್ ಅಂತಾಳೆ. ಅವಳು ಸ್ವಲ್ಪ ಡಾಕ್ಟ್ರು ಓದ್ತಾ ಇರೋದ್ರಿಂದ ಬರೀ ಇಂಗ್ಲೀಷನ್ನೇ ಹೆಚ್ಚಿಗೆ ಉಪಯೋಗಿಸ್ತಾಳೆ. ತುಂಬಾ ಚೆನ್ನಾಗಿ ಕತೆ ಮೂಡಿ ಬಂದಿದೆ. ನಾಳಿನ ಎಪಿಸೋಡಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಕತೆ ಇರುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ. ತುಂಬ ಚೆನ್ನಾಗಿರುವಂಥ ಕತೆ ಇದು. ಈ ಕತೆನ ನೋಡಿಬೇಕಾದ್ರೆ ನಿಮಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಕೇಳಿಸ್ಕೊಂಡ್ರೂ ಕೂಡ. ಇಲ್ಲಿ ಅಜ್ಜಿಗೂ ಮತ್ತು ಚಂಪಗೂ ಮತ್ತು ಮೋನಗೆ ಮತ್ತು
ವಿದ್ಯುನ್ ತಂಗಿಗೆ 4 ಜನಕ್ಕೆ ಅಷ್ಟಿಷ್ಟಲ್ಲ ಸಂತೋಷ, ಸಖತ್ತು ಸಂತೋಷ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.